ಧರ್ಮಸ್ಥಳ ಕೇಸ್ನಲ್ಲಿ ಏನು ಇದೀಗ ಒಂದು ಹೊಸ ಬೆಳವಣಿಗೆ ಕಂಡು ಬಂದಿರುವಂಥದ್ದು ಅಂದರೆ ಸುಜಾತಾ ಭಟ್ ಏನೀಗ ದೂರನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳದ SITಗೆ ಹೋಗ್ಬಿಟ್ಟು ನನ್ನ ಮಗಳನ್ನು ಸಹ ಧರ್ಮಸ್ಥಳ ಅಂದರೆ ಕಾಣೆಯಾಗಿದ್ದಾಳೆ, ಅದ್ರ ಬಗ್ಗೆಯೂ ಸಹ ತನಿಖೆ ಮಾಡಬೇಕು ಅಂತ SITಗೆ ದೂರನ್ನು ಕೊಟ್ಟಿರುವಂಥದ್ದು. ಸೊ ಇದೀಗ ಏನು ಸುಜಾತಾ ಭಟ್ ಅನ್ನೋ ಮಹಿಳೆ ಏನಿದ್ರು, ಸೊ ಅವರು ಸಹ ಒಂದು ಬೆಂಗಳೂರಿನಲ್ಲೇ ಇಲ್ಲಿ ವಾಸ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಸಹ ಸದ್ಯಕ್ಕೆ ಗೊತ್ತಾಗಿರುವಂಥದ್ದು. ಅವರು ಪದ್ಮನಾಭರದ ನಗರದಲ್ಲಿರುವಂಥ ಏನೊಂದು ರಾವಂತ್ ಪಾರ್ಕ್ ಏನಿದೆ, ಸೊ ಆ ಪಾರ್ಕ್ ಬಳಿ ಒಂದು ವ್ಯಾಪಾರ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಇದೀಗ ಒಂದು ಮಾಹಿತಿಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಬಂದಿರುವಂಥದ್ದು. ಸೊ ಇದೀಗ ನಾವು ಏನು ಇಲ್ಲಿ ಸ್ಥಳೀಯರನ್ನ ಮಾತಾಡಿಸೋಕೆ ಬಂದಂಥ ಸಂದರ್ಭದಲ್ಲಿ ಸ್ಥಳೀಯರು ಸಹ ಹೇಳ್ತಾ ಇದ್ರು, ಇಲ್ಲೇ ಆಕೆ ಒಂದು ಜ್ಯೂಸ್ ಅಂಗಡಿಯನ್ನು ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಸೊ ಇಲ್ಲಿ ತರಕಾರಿ ಮಾಡುವಂತಹ ಮಹಿಳೆ ಸಹ ಇದ್ದಾರೆ. ಅವ್ರನ್ನು ಏನು ಸುಜಾತಾ ಭಟ್ ಏನಿದ್ದಾರೆ, ಸೊ ಅವ್ರು ನೋಡಿದ್ದಾರೆ, ಮತ್ತೆ 2 ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಸಹ ಹೇಳ್ತಾ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ತಾರೆ. ಮೇಡಮ್, ಈಗ ಸುಜಾತಾ ಭಟ್ ಅನ್ನೋರು ಸಹ ಇಲ್ಲಿ ಒಂದು 2 ವರ್ಷದ ಹಿಂದೆ ಒಂದು ವ್ಯಾಪಾರ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ನೀವು ಅವ್ರು ನೋಡಿದ್ದೀರಾ, ಮಾತಾಡ್ಸಿದ್ದೀರಾ ಮೇಡಮ್? ನೋಡಿದ್ವಿ, ಮಾತಾಡ್ಸಿದ್ದೀವಿ. ಬೆಳಿಗ್ಗೆ 5 ಗಂಟೆ ಬಂದರೆ ಮಧ್ಯಾಹ್ನ 8 ಗಂಟೆಗೆಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಡ್ತಿದ್ರು. ಮನೆ ಎಲ್ಲಿ ಅಂತ ಗೊತ್ತಿಲ್ಲ ನನಗೆ, ಒಟ್ಟಿನಲ್ಲಿ ಇಲ್ಲೇ ಮಾಡ್ತಿದ್ದೀವಿ. ಏನು ವ್ಯಾಪಾರ ಮಾಡ್ತಾ ಇದ್ರು, ಮತ್ತು ಅವ್ರ ಜೊತೆ ಯಾರೆಲ್ಲ ಇರ್ತಾ ಇದ್ರು? ಫಸ್ಟು ಒಂದು ಹುಡುಗಿ ಇದ್ಲು, ಅವಳು ಯಾರು ಅಂತ ಕೇಳಿದಕ್ಕೇನೆ ಫ್ರೆಂಡು ಅಂತ ಹೇಳಿದ್ರು. ಪಾರ್ಟ್ನರ್ಶಿಪ್ಪಲ್ಲಿ ನಾವು ಹಿಂಗೆ ಜ್ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಆಮೇಲೆ ಏನೋ ಅವ್ರಿಗೊಂದು ಸ್ವಲ್ಪ ಏನೋ ಜಗಳ ಆಯ್ತಂತೆ. ಸರಿ ಅಂತ ಅಂದ್ಬಿಟ್ಟು ಅವ್ರ ಯಜಮಾನ್ರನ್ನ ಕರ್ಕೊಂಬಂದರು. ಅವ್ರಿಗೆ ಸಪೋರ್ಟಿಂಗ್ಗೆ ಅವ್ರ ಯಜಮಾನ್ರ ಕರ್ಕೊಬಂದರು. ಆಮೇಲೆ ಆಯಪ್ಪನಿಗೂ ಮತ್ತೆ ಹೆಲ್ತ್ ಸರಿ ಇರಲಿಲ್ಲ, ಮತ್ತು ಇವರೊಬ್ಬರೇ ಮಾಡ್ತಿದ್ರು. ಈಗ ಒಂದು 6 ತಿಂಗಳಾಯ್ತು ಅವ್ರ ಯಜಮಾನ್ರು ಡೆತ್ ಆಗಿ ತೀರೋಗ್ಬಿಟ್ಟು. ಅವ್ರ ಯಜಮಾನ್ರು ಅವರು ಏನೆಲ್ಲ ವ್ಯಾಪಾರ ಮಾಡ್ತಾ ಇದ್ರು ಮೇಡಮ್? ಎಷ್ಟೊತ್ತು ಬೆಳಗ್ಗೆ ಎಷ್ಟೊತ್ತು ಬರ್ತಾ ಇದ್ರು, ಮತ್ತು ತಿರ್ಗಾ ಎಷ್ಟೊತ್ತಿಗೆ ವಾಪಸ್ ಹೋಗ್ತಾ ಇದ್ರು? 5 ಗಂಟೆಯಿಂದ 8 ಗಂಟೆಗೆ ಲಾಸ್ಟ್ ಅಷ್ಟೇ. ಸಾಯಂಕಾಲ ಬರ್ತಿರ್ಲಿಲ್ಲ, ಬೆಳಿಗ್ಗೆ ಟೈಮ್ ಮಾತ್ರ ಅಷ್ಟೇ. ಈಗ ಅವ್ರ ಮಹಿಳೆ ಹೇಳ್ತಾ ಇರುವಂಥದ್ದು, ನನ್ನ ಮಗಳು ಸಹ ಧರ್ಮಸ್ಥಳದಲ್ಲಿ ಈಗ ಏನು ಶವ ಉತ್ತಿಟ್ಟಿದಂಥ ಕೇಸ್ ನಡೀತಾ ಇದೆ, ಆ ಒಂದು ಕೇಸ್ಗೆ SITಗೆ ಹೋಗಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ, ನನ್ನ ಮಗಳು ಸಹ ಕಾಣೆಯಾಗಿದ್ದಾರೆ ಅಂತ. ಅದೇ ಮಹಿಳೆನ ಬೇರೆ ಮಹಿಳೆನ ಮೇಡಮ್? ನೀವು ನೋಡಿದಂಗೆ ಫೋಟೋದಲ್ಲಿ ಇರ್ಬೋದು, ವಿಡಿಯೋದಲ್ಲಿ ಸುಜಾತಾ ಅಂದರೆ ಆ ಮಹಿಳೆ ಹೆಸರೇನೋ ನಿಮ್ಗೆ ಗೊತ್ತಾ ಅಂತ? ನನಗೆ ಹೆಸರು ಇವಾಗ TV ನೋಡಿದ್ಮೇಲೆ ಗೊತ್ತಾಗಿದ್ದ. ಇಲ್ಲಿವರೆಗೂ ಆ ಅಮ್ಮನ ಹೆಸರು ಏನು ಅಂತಲೇ ಗೊತ್ತಿರಲಿಲ್ಲ. TV ನೋಡಿದ್ಮೇಲೆ ಗೊತ್ತಾಗಿದ್ದು ನಮಗೆ ಸುಜಾತಾ ಭಟ್ ಅಂತ. ಅಲ್ಲಿವರೆಗೂ ನಾವು ಆಂಟಿ ಅಂತ ಮಾತಾಡಿಸ್ತಿದ್ವಿ ಅಷ್ಟೇ. ಅದು ಬಿಟ್ಟರೆ ಅವ್ರ ಹೆಸರು ನಮಗೇನಕ್ಕೆ ಇವಾಗ TV ನೋಡಿದ್ಮೇಲೆ ಸುಜಾತಾ ಭಟ್ ಅಂತ ಗೊತ್ತಾಗಿದ್ದು, ಅಲ್ಲವನ್ ಗೊತ್ತಿರಲಿಲ್ಲ. ಈಗ ಏನು ಧರ್ಮಸ್ಥಳ ಕೇಸು ಒಂದು 2 ವಾರದಿಂದ ಸಹ ಬರ್ತಾ, ಆ ಸಂದರ್ಭದಲ್ಲಿ ಮಹಿಳೆಯ ಫೋಟೋಗಳೆಲ್ಲ ಕಡೆನೂ ಓಡುತ್ತೆ. ಸೊ ಆ ಥರ ಮನೇಲಿ ನೀವು ಫೋಟೋದಲ್ಲಿ ನೋಡಿದ್ರಾ ಆ ಅಮ್ಮನ, ಅಲ್ಲಿ ಆ ಮಹಿಳೆನಂತ? ಇಲ್ಲ ಇಲ್ಲ ನೋಡಿಲ್ಲ. ಆ ಒಂದು ಲೇಡೀಸ್ ಜೊತೆ ಯಾರೆಲ್ಲ ಬರ್ತಾ ಇದ್ರು ಮೇಡಮ್? ಯಾಕೆ ಮಗಳು ಆ ಅಮ್ಮ ಕಂಪ್ಲೇಂಟ್ ಕೊಟ್ಟಿರೋದು, ಈಗ ಹೋಗ್ಬಿಟ್ಟು ನನ್ನ ಮಗಳು ಸಹ ಕಾಣೆಯಾಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಮಗಳು ಈಗ ಕಾಣೆಯಾಗಿರೋ ಫೋಟೋದಲ್ಲಿ ಮತ್ತೆ ಕಾಣೆಯಾಗಿರೋ ಅಲ್ಲಿ ಮಹಿಳೆ ಜೊತೆ ಬರ್ತಾ ಇದ್ದ ಮಹಿಳೆನ ಬೇರೆ ನಮ್ಮ ಏನೋ ಫ್ರೆಂಡ್ ಅಂತಿದ್ರಪ್ಪ, ಮಗಳಂತ ಯಾವತ್ತೂ ಹೇಳಿಲ್ಲ. ಮನೇಲಿ ಯಾರ್ಯಾರು ಇದ್ದೀರಾ ಅಂತ ಕೇಳಿದಕ್ಕೇನೆ ನಾನು ಅಂಕಲ್ ಇಬ್ಬರೇನೆ ಅಂತ ಹೇಳ್ತಿದ್ದೆ. ಯಜಮಾನ್ರು ಅವ್ರು ಇಬ್ಬರೇನೆ. ಫಸ್ಟ್ ಫ್ರೆಂಡ್ ಇದ್ದರು, ಏನೋ ನಮಗೂ ಒಂದು ಸ್ವಲ್ಪ ಜಗಳ ಇತ್ತು ದುಡ್ಡಿನ ವಿಚಾರಕ್ಕೆ. ಪಾರ್ಟ್ನರ್ಶಿಪ್ಪಲ್ಲಿ ನಾವು ಅಂಗಡಿ ಮಾಡ್ತಿದ್ವಿ, ದುಡ್ಡಿನ ವಿಚಾರಕ್ಕೆ ಒಂದು ಸ್ವಲ್ಪ ಜಗಳ ಇತ್ತು. ಅದಕ್ಕೋಸ್ಕರ ಆ ಎಮ್ಮನ್ನ ಕಳಿಸ್ಬಿಟ್ಟೆ. ಅಂಕಲ್ ನಾನು ಇಬ್ಬರೇ ಇದ್ದೀವಿ ಅಂತ ಅಷ್ಟೇ ಮಾತ್ರ ಹೇಳ್ತಿದ್ದೆ ಹೊರತು ಮಗಳ ವಿಚಾರ ಯಾವತ್ತೂ ಹೇಳಿಲ್ಲ. ನಮ್ಗೆ ವಿಚಾರ ಗೊತ್ತಿಲ್ಲ. ಕೊನೆಯದಾಗಿ ಆ ಮಹಿಳೆನ ನೀವು ಯಾವಾಗ ನೋಡಿದ್ದು, ಮತ್ತೆ ಎಷ್ಟು ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ರು? ಪಾರ್ಕ್ ಓಪನ್ ಆಗಿದ್ದೇನೋ ಇಲ್ಲೇ ಇದ್ದಾರೆ. ಇವಾಗ 1 ತಿಂಗಳಿಂದ ಇಲ್ಲ, 1 ತಿಂಗಳಿಂದ ವ್ಯಾಪಾರ ಮಾಡ್ತಿಲ್ಲ. ಅವ್ರ ಮನೆ ಎಲ್ಲಿ ಅಂತ ಏನೋ ನಿಮ್ಗೇನೋ ಗೊತ್ತಿಲ್ಲ? ನನಗೆ ಗೊತ್ತಿಲ್ಲ. ಬರ್ತಿದ್ರು, ಆಟೋ ಬುಕ್ ಮಾಡ್ಕೊಂಡು ಹೋಗ್ತಿದ್ರು ಅಷ್ಟೇ ಹೊರತು ಎಲ್ಲಿ ಯಾವ ಏರಿಯಾ ಅದು ನಮ್ಗೆ ಗೊತ್ತಿಲ್ಲ. ಮನೇಲಿ ಎಷ್ಟು ಜನ ಇದ್ದಾರೋ ಅಂತಲೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಫಸ್ಟ್ ಬಂದು ಸ್ಟಾರ್ಟಿಂಗಲ್ಲಿ ಒಂದು ಹುಡುಗಿ ಬಂದು ಫ್ರೆಂಡು ಅಂತ ಹೇಳಿದ್ದು ಅಷ್ಟೇ. ಆಮೇಲೆ ಅವ್ರ ಯಜಮಾನ್ರು ಬಂದರು. ಇವಾಗ ಒಂದು 6 ತಿಂಗಳಾಯಿತು ಡೆತ್ ಆಗಿ. ಅಷ್ಟು ವಿಚಾರ ಆಗಿಬಿಟ್ರೆ ಮಗಳ ವಿಚಾರ ಯಾರಿಗೂ ಹೇಳಿಲ್ಲ, ನಮ್ಗೆ ಗೊತ್ತೂ ಇಲ್ಲ. ಮನೆಯಲ್ಲಿ ಅಲ್ಲ, ಅಮ್ಮನ ಹೆಸರೇ TV ನೋಡಿದ್ಮೇಲೆ ಸುಜಾತಾ ಭಟ್ ಅಂತ ಗೊತ್ತಾಗಿದೆ. ಇನ್ನು ನಮ್ಗೆ ಇನ್ನೇನು ವಿಚಾರ ಹೇಳ್ತಾರೆ ಅವರು? ಪರ್ಸ್ನಲ್ ವಿಚಾರ ಹೇಳ್ತಾರಾ? ಹೇಳಿಲ್ಲ, ಯಾವತ್ತೂ ಹೇಳಿಲ್ಲ. ಅಷ್ಟೇ, ಮನೇಲಿರೋದು ವಯಸ್ಸಾದ ಅಂಕಲ್ ಇದ್ದಾರೆ ಅಷ್ಟೇನೆ ಅಂತ ಹೇಳ್ತಾರೆ ಅಷ್ಟೇ. ಇದಿಷ್ಟು ಇಲ್ಲಿ ತರಕಾರಿ ಮಾರುವಂಥ ಮಹಿಳೆ ಹೇಳ್ತಾ ಇರುವಂಥದ್ದು. ಅಂದರೆ ಪ್ರತಿದಿನ ಬೆಳಗ್ಗೆ ಆಕೆ ಆ ಮಹಿಳೆ ಸುಜಾತಾ ಭಟ್ ಅನ್ನೋ ಮಹಿಳೆ ಬರ್ತಾ ಇದ್ರು, ಇಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ರು, ಮತ್ತೆ ವ್ಯಾಪಾರ ಮುಗಿದ ನಂತರ ಆಕೆ ಹೋಗ್ತಾ ಇದ್ರು. ಮತ್ತೆ ಮನೆಯಲ್ಲಿ ನಾನು ಮತ್ತೆ ನನ್ನ ಗಂಡ ಮತ್ತೆ ಒಬ್ಬರು ಸ್ನೇಹಿತರು ಇದ್ದೀರಿ ಅನ್ನೋ ಮಾತನ್ನ ಹೇಳ್ತಾ ಇದ್ರು ಅಂತ ಇಲ್ಲಿ ತರಕಾರಿ ಮಾರುವ ಮಹಿಳೆ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಸುನಿಲ್ ಜೊತೆ ಅರುಣ್ ಕುಮಾರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.